ಹಾಯ್ ಆಲ್, ವೆಲ್ಕಮ್ ಟು ಅನಂತ್ ಲಚ್ಚು ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ಸ್ವಲ್ಪ ಜನಕ್ಕೆ ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂದ್ಕೊತೀನಿ. ಹೌದು, ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಆಂಜನೇಯ ಸ್ವಾಮಿ ಟೆಂಪಲ್, ಅಂದರೆ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ. ಇದು ಪ್ರತಿ ವರ್ಷವೂ ಮಾರ್ಚ್ ಇಲ್ಲ ಅಂದರೆ ಏಪ್ರಿಲ್ ಈ ಮಂತಲ್ಲೇ ನಡೀತಾ ಇರುತ್ತೆ. ಸೊ ಲಾಸ್ಟ್ ಟೈಮ್ ಏಪ್ರಿಲಲ್ಲಿತ್ತು, ಈ ಟೈಮ್ ಮಾರ್ಚಲ್ಲಿ ಜಾತ್ರೆ ನಡೀತಾ ಇದೆ. ಈ ಜಾತ್ರೆಗೆ ಮಾತ್ರ ನಾನು ಪ್ರತಿ ವರ್ಷವೂ ಮಿಸ್ ಇಲ್ದಂಗೆ ಬರ್ತೀನಿ. ಯಾಕೆ ಅಂದರೆ ನನ್ನ ಚೈಲ್ಡ್ಹುಡ್ ಎಲ್ಲನೂ ನಾನು ಈ ಏರಿಯಾದಲ್ಲೇ ಹುಟ್ಟಿ ಬೆಳೆದಿದ್ದು, ನಾನು ಸ್ಟಡೀಸ್ ಮಾಡಿದ್ದು ಎಲ್ಲನೂ ಈ ಏರಿಯಾದಲ್ಲಿ. ಹಾಗಾಗಿ ಈ ಜಾತ್ರೆ ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ. ಸೊ ಹಾಗಾಗಿ ಈ ಸಲನೂ ಜಾತ್ರೆಗೆ ಬಂದೆ. ಬಟ್ ಈ ಸಲ ನಾನು, ನನ್ನ ಫ್ರೆಂಡ್ ಪಾಪು, ನನ್ನ ಪಾಪು 4 ಜನ ನಾವು ಬಂದಿದ್ದು. ಹೋಪ್ಫುಲಿ ನಿಮಗೆಲ್ಲ ಗೊತ್ತಿರುತ್ತೆ ಜಾತ್ರೆ ಅಂದರೆ ಹೇಗಿರುತ್ತೆ, ಏನಿರುತ್ತೆ, ಎಲ್ಲ ಯೂಸ್ಫುಲ್ ಮೀನ್ಸ್ ಮನೆಗೆ ಬೇಕಾಗಿರೋ ಅಂಥ ಕಿಚನ್ ಐಟಮ್ಸು, ಡೆಕೋರೇಟಿವ್ ಐಟಮ್ಸು, ಜ್ಯುವೆಲರ್ಸು, ಮಕ್ಳಿಗೆ ಆಟ ಸಾಮಾನು, ಈ ಥರದ್ದೇ ಇರುತ್ತೆ. ಸೊ ನಾವಂತೂ ಅಲ್ಲಿ ಏನು ಪರ್ಚೇಸ್ ಮಾಡಿಲ್ಲ. ಬಿಕಾಸ್ ಆಫ್ ಬೇಕು ಅಂತ ಹೇಳಿದಾಗ ಎಲ್ಲಾದರೂ ಹೋದಾಗ ತೊಗೊತಾ ಇರ್ತೀವಲ್ಲ. ಹಾಗಾಗಿ ಸುಮ್ಮನೆ ಈ ಜಾತ್ರೆನ ಮಿಸ್ ಮಾಡಬಾರ್ದು ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಬಂದ್ವಿ. ಆ್ಯಂಡ್ ಮೋಸ್ಟ್ ಪ್ರೊಬಬಲಿ ಹುಡುಗಿರಿಗೆ ತುಂಬ ಇಷ್ಟ ಆಗೋ ಅಂತ ಒಂದು ಇದು ಅಂದರೆ ಜ್ಯುವೆಲರ್ಸು. ಬಟ್ ನಾನಲ್ಲೂ ಇನ್ನೂ ಬೈ ಮಾಡಿಲ್ಲ, ಸುಮ್ಮನೆ ಎಲ್ಲ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಯಾರೆಲ್ಲ ಆಂಜನೇಯ ಸ್ವಾಮಿ ಜಾತ್ರೆನ ಮಿಸ್ ಮಾಡ್ಕೊಂಡಿದ್ದೀರಾ, ಸೊ ಅವರೆಲ್ಲರಿಗೋಸ್ಕರ ಇದು ನನ್ನ ಕಡೆಯಿಂದ ಒಂದು ಸಣ್ಣದಾಗಿರೋ ವಿಡಿಯೋ. ಮಿಸ್ ಮಾಡಿದೆ, ಎಲ್ಲೂ ಸ್ಕಿಪ್ ಮಾಡಿದೆ, ಎಲ್ಲ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಆ್ಯಂಡ್ ಎಲ್ಲ ಥರ ಐಟಮ್ಸು ಇತ್ತು. ಬಟ್ ನನಗೆ ಒಂದು ಗ್ರೇಸ್ಫುಲ್ಲಿ ಏನು ಅಂತ ಅಂದರೆ, ನನ್ನ ಮಗಳು ಅದು ಬೇಕು ಇದು ಬೇಕು ಅಂತ ಹಠ ಮಾಡಲ್ಲ. ಸೊ ಅದೊಂದು ಖುಷಿ, ಅಂದರೆ ತುಂಬ ಖುಷಿ ನನಗೆ. ಏನೂ ಕೇಳಿಲ್ಲ ಪಾಪ ನನ್ನ ಮಗಳು. ಸೊ ಹಾಗೆ ಎಲ್ಲನೂ ಒಂದು ವಿಸಿಟ್ ಮಾಡಿಕೊಂಡು ನೋಡ್ಕೊಂಡು ಬಂದ್ವಿ. ಮೇನ್ ನಾನು ಇಲ್ಲಿ ಬಂದಿದ್ದು ಈ ಥರ ಒಂದು ಡೋರಿಗೆ ಫ್ಲವರ್ ತೊಗೊಬೇಕು ಅಂತ ಬಂದಿದ್ದು. ಬಟ್ ಇವ್ರು ಹೇಳೋ ಪ್ರೈಸ್ ನೋಡಿದರೆ ಅದನ್ನು ತೊಗೊಳ್ಳೇಬಾರ್ದು ಹಂಗೆ ಹೇಳ್ತಾರೆ. ಆದರೂ ನಾನು ಬಿಡ್ತೀನಾ, ಬಾರ್ಗೇನ್ ಮಾಡಿ ತಗೊಂಡೆ. ಅವರೇ ಹೇಳಿದ ಪ್ರೈಸಿಗಂತೂ ನಾನು ಕೊಟ್ಟಿಲ್ಲ. ನಿಮಗೆ ಗೊತ್ತಿರುತ್ತಲ್ಲ, ನಮ್ಮ ಪ್ರೈಸ್ಗೆ ನಾವು ಸ್ಯಾಟಿಸ್ಫ್ಯಾಕ್ಷನಾಗಿ ತೊಗೊಳ್ಳೋದು. ಸೊ ಅದನ್ನು ತೊಗೊಂಡು ನೆಕ್ಸ್ಟು ಬ್ಯಾಗ್ ಝೋನಿಗೆ ಬಂದು ಒಂದು ಬ್ಯಾಗು ಸಹ ಪರ್ಚೇಸ್ ಮಾಡಿದೆ. ಆ್ಯಂಡ್ ಈ ಕ್ಲಾತ್ಸ್ ಎಲ್ಲ ಈ ಥರದ್ದೆಲ್ಲ ನಾನು ಇಲ್ಲೆಲ್ಲ ಏನು ಪರ್ಚೇಸ್ ಮಾಡಲ್ಲ. ಹಾಗೆ ಮುಂದೆ ಬಂದು ಈ ಕೀ ಚೈನ್ ನೋಡಿದೆ. ಈ ಕೀ ಚೈನ್ ತುಂಬ ಇಷ್ಟ ಆಯಿತು, ತೊಗೊಳ್ಳೋಣ ಅಂತ ಹೇಳಿದ್ರೆ ಅವ್ರು ಹೇಳೋ ಪ್ರೈಸ್ ನೋಡಿದ್ರೆ ಅಲ್ಲೇ ತಲೆ ಸುತ್ತ ಬಿದ್ದೋಗ್ಬೇಕು, ಆ ಥರ ಪ್ರೈಸ್ ಹೇಳ್ತಾ ಇದ್ದಾರೆ. ನಾನು ಬಾರ್ಗೇನ್ ಮಾಡೋ ಅಷ್ಟು ಮಾಡಿದೆ, ಅವ್ರು ಕೊಡೋಕ್ಕೆ ರೆಡಿ ಇಲ್ಲ, ಅಲ್ಲೇ ಇಟ್ಟು ಬಂದೆ. ನೆಕ್ಸ್ಟು ಬಂದಿದ್ದೆ ಈ ಆ್ಯಂಟಿಕ್ ಪೀಸ್ ಪ್ಲೇಸಿಗೆ. ನನ್ನ ಫ್ರೆಂಡ್ ಕೃಷ್ಣ ಅಂದರೆ ತುಂಬ ಇಷ್ಟ, ಇವನ್ ಮೀ ಆಲ್ಸೋ. ಬಟ್ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ, ಅವಳು ಪರ್ಚೇಸ್ ಮಾಡೋಕ್ಕೆ ಅಂತ ಕೇಳಿದ್ಲು. ಬಟ್ ಅವಳ ಪ್ರೈಸಿಗೆ ಕೊಟ್ಟಿಲ್ಲ. ಸೊ ನಮಗೂ ಅದು ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಜಾತ್ರೆಲೆಲ್ಲ ಇದು ಕಾಮನ್ ಅಂತ ಹೇಳಿ ಹಾಗೆ ಸುಮ್ಮನೆ ಇಟ್ಟು ಬಂದ್ವಿ. ಹಾಗೆ ಬರ್ತಾ ಇದ್ವಿ, ಅಲ್ಲಿ ಭರತನಾಟ್ಯಂ ಎಲ್ಲ ನಡೀತಾ ಇತ್ತು. ಅದನ್ನು ಸ್ವಲ್ಪ ಹೊತ್ತು ನೋಡಿ ಪಕ್ಕದಲ್ಲೇ ಪೂಜೆ ಮಾಡಿದರು. ಅಲ್ಲಿ ಕೈ ಮುಕ್ಕೊಂಡು ಹಾಗೆ ಮುಂದೆ ಬಂದ್ವಿ. ಇನ್ನೊಂದು ಸ್ಪಾಟಲ್ಲೂ ಅದೇ ಇಟ್ಟಿದ್ರು, ಅಲ್ಲೂ ಕೇಳಿದ್ಲು. ಬಟ್ ಇಲ್ಲೂ ಸಹ ಅದೇ ರಾಗ, ಅದೇ ಹಾಡು. ನಮ್ಮ ಪ್ರೈಸಿಗೆ ಅವ್ರು ಕೊಡೋಕ್ಕೆ ರೆಡಿ ಇಲ್ಲ, ಅವ್ರ ಪ್ರೈಸಿಗೆ ನಾವು ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಸುಮ್ಮನೆ ಬಂದ್ವಿ. ಫೇವ್ರೆಟ್ ಸ್ಪಾಟ್ ಬಂತು. ಜಾತ್ರೆಯಲ್ಲಿ ಯಾರು ಏನು ಮಿಸ್ ಮಾಡ್ಕೊಂಡ್ರು? ಈ ಪೊಟೊಟೊ ಟ್ವಿಸ್ಟರ್ ಯಾರು ತಾನೇ ಮಿಸ್ ಮಾಡ್ಕೊತೀರಾ ಹೇಳಿ? ಸೊ ನಾನು ನನ್ನ ಫ್ರೆಂಡು 2 ಪೊಟೊಟೊ ಟ್ವಿಸ್ಟರ್ ತೊಗೊಂಡು ತಿನ್ಕೊಂಡು ನಿಂತಿದ್ವಿ. ಅಲ್ಲೊಂದು ಡಾಗಿ ಎಷ್ಟು ಕ್ಯೂಟಾಗಿ, ಅದು ಜಾತ್ರೆ ನೋಡೋಕ್ಕೆ ಬಂದಿದೆ ಅಲ್ಲ, ಅದನ್ನು ಮಾತಾಡಿಸ್ಕೊಂಡು ಪೊಟೊಟೊ ಟ್ವಿಸ್ಟರ್ ತಿನ್ಕೊಂಡು ಹಾಗೆ ಇನ್ನೊಂದು ರೌಂಡ್ ಮುಂದೆ ಬಂದ್ವಿ. ನನ್ನ ಮಗಳು ಪಾಪಚ್ಚಿ ಏನು ಕೇಳಿರಲಿಲ್ಲ ಅದು. ಸೊ ಅದಕ್ಕೆ ಒಂದು ಬಲೂನ್ ಕೊಡಿಸ್ದೆ. ಆಮೇಲೆ ಅವಳಿಗೆ ಸ್ಲಿಪ್ಪರ್ ಹುಚ್ಚು ಜಾಸ್ತಿ, ಹಾಗಾಗಿ ಅದೊಂದು ಬೇಕು ಅಂತ ಕೇಳಿದ್ದು, ಅದೊಂದನ್ನೇ ಬಾಯ್ಬಿಟ್ಟು ಬೇಕು ಅಂತ ಕೇಳಿದ್ದು. ಸೊ ಅವಳಿಗೆ ಯಾವ್ದು ಬೇಕು ಅಂತ ಕೇಳಿ ಅವಳು ಇಷ್ಟ ಬಂದಿದೆ ಕೊಡಿಸ್ದೆ. ಅವಳಿಗೆ ಅಷ್ಟು ಮಾತ್ರ ತೊಗೊಂಡಿದ್ದು. ಇನ್ನೇನು ನಾನು ಮನೆಗೆ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಅಷ್ಟೊಂದು. ಬಿಕಾಸ್ ಎಲ್ಲ ಮನೇಲಿರೋ ಅಂಥ ಐಟಮ್ಗಳೇ. ಅದನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಮನೆಯಿಂದ ಕಾಲ್ ಬಂತು, ಇನ್ನೂ ಹೊರಟಿಲ್ವಾ ಅಂತ. ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ನನ್ನ ಫ್ರೆಂಡು ಬಂದ್ವಿ. ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ ನಾನು. ಅಷ್ಟರಲ್ಲಿ ನಮ್ಮ ಮನೆಯವರು ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ದರು. ಸೊ ಇದು ಬಂದು ಇವತ್ತು ಒಂದು ಜಾತ್ರೆ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ